ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಆಗಿ, ಇಲ್ಲ ಲೈಕ್ ಮಾಡಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಇಲ್ಲ ಲೈಕ್ ಮಾಡಿರೋದ್ರಿಂದ ನನಗೆ ಗೊತ್ತಾಗುತ್ತೆ ನೀವು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅಂತ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ತುಂಬಾ ರಶ್ ಇತ್ತು. ಹಾಗಾಗಿ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಒಂದು 10 ಸೆಕೆಂಡ್ 20 ಸೆಕೆಂಡ್ ಆ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಆ ಕ್ಲಿಪ್ಪಿಂಗ್ನ ಹಾಕ್ತೀನಿ. ನನ್ನ ಮಗ ಬಂದಿದ್ದ ತಕ್ಷಣ ಪಕ್ಕದ ಮನೆಗೆ ಹೋದ, ಮನೆಗೆ ಕರ್ಕೊಂಬರ್ಬೇಕು. ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಏನು ಮಾಡೋದು ಅಂತ ನೋಡಬೇಕು. ಏನು ಬರ್ತೀಯ ವಿಡಿಯೋ ಪ್ಲೇ ಕೊಡು. ವಿಡಿಯೋ ಮಾಡ್ತೀವಿ, ಹಂಗೆ ಫೋಟೋ ನಾನು ಮಾರನೇ ದಿನ ವಿಡಿಯೋ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಅವತ್ತು ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ಮಾರನೇ ದಿನ ಈ ಥರ ಮನೆಯೆಲ್ಲ ಸ್ವಲ್ಪ ಮಿಸ್ಸಿ ಆಗಿತ್ತು. ಹಾಗಾಗಿ ಸೋಫಾ ಕವರು, ಬೆಡ್ಶೀಟ್ಗಳು ತೊಳಿದಲೆ ಒಂದೂವರೆ ತಿಂಗಳು 2 ತಿಂಗಳಾಗಿತ್ತು ಬೆಡ್ಶೀಟ್ ತೊಳಿದಲೆ. ಹಾಗಾಗಿ ನಾವು ಹೊಚ್ಕೊಳ್ಳೋ ಅಂಥ ಬೆಡ್ಶೀಟ್ ಏನಿತ್ತು ಆ ಬೆಡ್ಶೀಟ್ಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ವ, ಇನ್ನೊಂದು 2 ದಿನ ಇದೆ ಅಂತ ನಾನು ಎಲ್ಲ ಬೆಡ್ಶೀಟ್ ಎಲ್ಲ ತೆಗೆದು, ಮ್ಯಾಟು ಗೀಟು ಎಲ್ಲ ತೆಗೆದು ನಾನು ಒಂದು ಕಡೆಯಿಂದ ತೊಳ್ಕೊಂಬರ್ತಾಯಿದ್ದೆ. ಇಲ್ಲಿ ನಮ್ಮ ಕಡೆ ಅಂದರೆ ನಾವು ಈ ಸೈಡು ಬಿಸಿಲು ಸಂಕ್ರಾಂತಿಗಿಂತ ಮುಂಚೆ ಆ ಕಡೆ ನಿಮಗೇನು ಆಪೋಸಿಟ್ ಮನೆಗಳು ಕಾಣಿಸ್ತಿದ್ದಾವಲ್ಲ, ಆ ಕಡೆ ಬೆಳಗ್ಗೆ ಹೊತ್ತು ಸ್ವಲ್ಪ ಜಾಸ್ತಿ ಬಿಸಿಲಿರುತ್ತೆ. ಈ ಕಡೆ ನಮ್ಮ ಕಡೆ ಎಲ್ಲ ಮಧ್ಯಾಹ್ನದ ಹೊತ್ತು ಬಿಸಿಲು ಜಾಸ್ತಿ ಇರುತ್ತೆ. ನಾನು ಬಿಸಿಲು ಬರೋ ಅಷ್ಟರಲ್ಲಿ ಎಲ್ಲ ತೊಳೆದು ಹಾಕಿಬಿಟ್ರೆ ಒಂದು 1 ಗಂಟೆ 1:30 ಹಂಗೆ ಈ ಕಡೆ ತುಂಬ ಜಾಸ್ತಿ ಬಿಸಿಲು ಬರುತ್ತಲ್ವ, ಸಂಜೆ ಅಷ್ಟರಲ್ಲಿ ಕ್ಲೀನಾಗೆಲ್ಲ ಒಣಗ್ಕೊಳ್ತದೆ ಅಂತ ನಾನು ಬೇಗ ತೊಳೆದು ಈ ಥರ ಹಾಕ್ತಾಯಿದ್ದೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ಲು ನನ್ನ ಮಗನ್ನ. ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಮಾಡ್ಕೊಳ್ಳೋಣ, ಅವ್ನು ಬಂದರೆ ಮತ್ತೆ ಬಿಡೋಲ್ಲ ಅಂತ ನಾನು ಕಡೆಯಿಂದ ಕೈಯಲ್ಲಿ ತೊಳೆಯುವಂಥವೆಲ್ಲ ಕೈಯಲ್ಲಿ ತೊಳೆದು, ಮ್ಯಾಟೆಲ್ಲ ನಾನು ಕೈಯಲ್ಲೇ ತೊಳಿತೀನಿ, ವಾಷಿಂಗ್ ಮಿಷಿನಿಗೆ ಏನು ಹಾಕಲ್ಲ. ಈ ಬೆಡ್ಶೀಟ್ಗಳೆಲ್ಲ ನೆನೆಸಿ ನಾನು ಒಂದು ಸ್ವಲ್ಪ ಹ್ಯಾಂಡಲ್ ವಾಶ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಬೆಡ್ ಸ್ಪ್ರೆಡ್ಡು ಅದೇ ಮಾಮೂಲಿ ನಾನು ಹ್ಯಾಂಡಲ್ ವಾಶ್ ಮಾಡಿ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಮ್ಯಾಟ್ ಎಲ್ಲ ತೊಳೆದು ಈ ಥರ ಒಣ್ಸೋಕ್ಕೆ ಜಾಗ ಇಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡಿ ಅದರಲ್ಲೇ ಎಲ್ಲ ಫೋಲ್ಡಿಂಗ್ ಮಾಡಿ ಅದು ಯಾವ್ದ್ಯಾವ್ದು ಒಣಗಿದೆ ಯಾವ್ದ್ಯಾವ್ದು ಒಣಗಿಲ್ಲ ಅಂತ ನೋಡಿ ಬೆಡ್ಶೀಟ್ನ ಸ್ವಲ್ಪ ಸರಿಸಿ ನಾನು ಈ ಥರ ಬೆಡ್ ಸ್ಪ್ರೆಡ್ನೆಲ್ಲ ಹಾಕ್ತಾಯಿದ್ದೀನಿ. ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಕೆಲಸ ಇದ್ದರೆ ನನಗನ್ಸೋ ಪ್ರಕಾರ, ನಾನು ಥಿಂಕ್ ಮಾಡಿರೋ ಪ್ರಕಾರ, ಕೆಲಸ ಇದ್ದರೆ ತುಂಬಾ ಕೆಲಸ ಇರುತ್ತೆ. ಅವತ್ತು ಕೆಲಸ ಇಲ್ಲ ಅಂದರೆ ಏನು ಕೆಲಸ ಇಲ್ಲ ಅಂತ ಇಡೀ ದಿನ ಫ್ರೀ ಇರ್ತೀವಿ, ಅವಾಗ ಏನು ಕೆಲಸನೇ ಇರಲ್ಲ. ನಮಗೆ ಬೇರೆನೋ ಕೆಲಸ ಇರುತ್ತೆ, ಮತ್ತು ಈ ಥರ ಕ್ಲೀನು ಮಾಡ್ಕೋಬೇಕು, ಅವಾಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅವತ್ತು ಫುಲ್ ಡೇ ಅಂತೂ ಫುಲ್ ಬ್ಯುಸಿಯಾಗಿರ್ತೀವಿ. ಆ ಥರ ಅನಿಸಿದೆ ನನಗೆ ಆಗೋ ಅನುಭವ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಇದೇ ಥರ ಅನುಭವ ಆಗಿದೆಯಾ? ನಿಮ್ಮ ಮನೆಯಲ್ಲೂ ಇದೇ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಈ ಥರ ಕೆಲಸ ಎಲ್ಲ ಮುಗಿಸಿ ನಿಧಾನಕ್ಕೆ ಈ ಥರ ಒಣಗಿಸ್ಕೊಂಡು ಯೋಚನೆ ಮಾಡ್ಕೊಂಡು ನಾನಂತೂ ಕೆಲಸನ ಎಂಜಾಯ್ ಮಾಡ್ತೀನಿ. ಯಾಕೆ ಅಂದರೆ ಎಲ್ಲ ಕೆಲಸ ಆದಮೇಲೆ ಏನೂ ಕೆಲಸ ಇರಲ್ವಲ್ಲ, ಹಾಗಾಗಿ ನಿಧಾನಕ್ಕೆ ಒಣಗಿಸ್ಕೊಂಡು ಏನಾದರೂ ಒಂದು ಯೋಚನೆ ಮಾಡ್ಕೊಂಡು ಕ್ಲಿಪ್ ಹಾಕೋದು ಅದು ಇದು ಅಂತ ಇದು ಮಾಡ್ತಾಯಿರ್ತೀನಿ. ಬಡ ಅಂತ ಅಂದರೆ ಅರ್ಜೆಂಟ್ ಇದ್ದಾಗ ಮಾತ್ರ ನನ್ನ ಕೆಲಸನ ಬೇಗ ಮಾಡ್ಕೊಳ್ತೀನಿ. ಏನು ಅಂದರೆ ಇನ್ನೂ ಸಾಂಬಾರು ಇದೆ ಮಧ್ಯಾಹ್ನಕ್ಕೆ ಅಂದಾಗ ನಾನು ಅಡುಗೆ ಮಾಡಬೇಕು, ಸಾಂಬಾರಿಲ್ಲ ಅಂದಾಗ ಮಾತ್ರ ಬೇಗ ಕೆಲಸ ಮಾಡ್ಕೊಳ್ತೀನಿ. ಸಾಂಬಾರಿದೆ ನನಗೆ ಸ್ವಲ್ಪ ಕೆಲಸ ಇದೆ ಅಂದಾಗ ನಾನು ನಿಧಾನಕ್ಕೆ ಕೆಲಸನ ಎಂಜಾಯ್ ಮಾಡ್ಕೊಂಡು ಅರ್ಜೆಂಟ್ ಮಾಡ್ಕೊಂಡಂಗೆ ನಾನು ಕೆಲಸನ ಮಾಡ್ಕೊಳ್ತೀನಿ. ನನ್ನ ಫ್ರೆಂಡ್ ಅಷ್ಟರಲ್ಲಿ ಬಂದಳು, ಏನು ವೀಡಿಯೋ ಮಾಡ್ತಾಯಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ನಗಾಡ್ತಿದ್ದೆ. ನನ್ನ ಮಗ ಒಂದು ಕಡೆ, ಅಮ್ಮ ನನ್ನ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿದ್ಯಾ, ನನಗೆ ಬೆಡ್ಶೀಟ್ ಇಲ್ಲ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದ. ಅಷ್ಟರಲ್ಲಿ ಅವನಿಗೂ ಬ್ಯಾಟು ಬಾಲು ಕೊಟ್ಟು ಆಟಾಡ ಮಗನಿ ಅಂತ ಹೇಳಿದೆ. ಅವನು ಆಟ ಆಡ್ತಾಯಿದ್ದ.
ಇಲ್ಲಿ ನೋಡಿ ಬೇಕು ಅಂತಲೇ ಜೋರಾಗಿ ಸೌಂಡ್ ಮಾಡ್ಕೊಂಡು ಆಟಾಡ್ತಾ ಇದ್ದ ಕಿತಾಪತಿ ನನ್ನ ಮಗ. ಅವನು ಒಂದು ಅರ್ಧ ಗಂಟೆ ಮನೇಲಿ ಅಂದರೆ ಬಿಕು ಅನಿಸುತ್ತೆ. ಎದ್ಬಿಟ್ರೆ ಮಾತ್ರ ನನಗೇನೋ ಕೆಲಸ ಮಾಡೋಕ್ಕೆ ಕೊಡಲ್ಲ. ಬಂದು ನಾನು ಎಲ್ಲಿರ್ತೀನೋ ಅಲ್ಲೇ ಬಂದು ಕೂತ್ಕೊಬಿಡ್ತಾನೆ ಕೆಲಸ ಮಾಡೋಕ್ಕೆ ಕೊಡ್ದಂಗೆ. ಕ್ಲಿಪ್ ತಗೊಂಡು ಅವನು ಹಾಕ್ಕೊಳ್ತಾನಂತೆ ಕ್ಲಿಪ್ಪು. ಬರೀ ಇದೇ ಈ ಒಂದು ಕತೆ. ನನ್ನ ತಲೆಯಲ್ಲಿ ಕ್ಲಿಪ್ಪೇ ಬಿಡಲ್ಲ, ಫುಲ್ ಕೂದಲು ತೆಗ್ದಿರ್ತಾನೆ ಕಿತಾಪತಿ ನನ್ನ ಮಗ. ನೋಡಿ ಕ್ಲಿಪ್ ತೆಗಿ. ಕ್ಲಿಪ್ಪೆಲ್ಲ ತೆಗೆದು ಕೂದಲೆಲ್ಲ ಈ ಥರ ರೆಡಿ ಹೋಗಿದ್ದಾನೆ. ತಲೆಗೆ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿಲ್ಲ. ತಲೆಯೆಲ್ಲ ಒಂಥರ ಅನಿಸ್ತಾ ಇದೆ. ಕೆಲಸ ಎಲ್ಲ ಮುಗೀತು. ನಾನು ಸ್ನಾನ ಮಾಡ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ. ಓ ಇಲ್ಲ ಬರಲ್ಲ, ನಾನು ಬರಲ್ಲ ಮಗ. ಕಿಸಿ ಕೊಡಿ, ಹತ್ತೇ ಕೊಡ್ಬೇಕು. ಇನ್ನೊಂದು ಏನು ಬೇಕು? ಹೆಂಗೆ ಹೆಂಗೆ ಏನಂತಾರಲ್ಲ, ಬಲೂನ್ ಊದದ? ಹಾಂ ಬಲೂನ್ ಊದದ? ಇಲ್ಲ ನಾನು ಕೊಡಲ್ಲ. ನೀನು ಹಬ್ಬ ಮಾಡ್ಕೊಂತೀಯ. ಹಾಯ್ ಮಾಡಿ. ನೋಡಿ ನನ್ನ ಮಗನ ಕತೆ. ಈ ಥರ ಸೋಫಾ ಕವರ್ ತೆಗೆದ್ಬಿಟ್ರೆ ಈ ಥರ ಎಲ್ಲ ಬೆಡ್ ತೆಗೆದು ಕೆಳಗಡೆ ಹಾಕ್ಕೊಳ್ತಾನೆ. ಅವನಿಗೆ ಆಗಿಲ್ಲ ಅಂದ್ರೂ ಕಷ್ಟಪಟ್ಟಾದರೂ ಎಲ್ಲ ಕೆಳಗಡೆ ಹಾಕ್ಕೊಂಡು ಆಟಾಡ್ತಾನೆ. ನನಗಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ಅಂತ ಕಿತಾಪತಿ ಇವರು. ಇಲ್ಲಿ ನೋಡಿ ಇವಾಗ ಹಿಂಗೆ ಹಾಕ್ಕೊಂಡು ಜಂಪ್ ಮಾಡೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಂದು ಬೆಡ್ ಮೇಲಿಂದ ಇನ್ನೊಂದು ಬೆಡ್ ಮೇಲೆ ಜಂಪ್ ಮಾಡ್ತಾನೆ. ಇಲ್ಲಿ ನೋಡಿ ಇಲ್ಲಿ ಅಮ್ಮಗೆ ಬರೀ ಕೆಲಸ ಕೊಡೋದಲ್ಲ ಬಂಗಾರಿ. ಅವು ಬೇಡ, ಅದು ಬೇಡ ಬಂಗಾರಿ. ನಿಧಾನ. ಇಷ್ಟು ಮಾಡ್ತಾನೆ ಕಿತಾಪತಿ. ಅವನು ಕಿತಾಪತಿ ಮಾಡೋದು ನೋಡಿದ್ರೆ ನನಗೆ ಸುಸ್ತಾಗುತ್ತೆ. ಮನೆಯೆಲ್ಲ ಹರಡಿರ್ತಾನೆ, ಏನೂ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಲೇಬೇಕು. ಏನು ತಿಂಡಿ ಬೇಕು ಮಗ? ಅಮ್ಮ ದೋಸೆ ಮಮ್ಮ ಮಾಡಿಕೊಡ್ಲಾ? ದಿವಾನ್ ಕಾಟ್ ಮೇಲಿಂದೆಲ್ಲ ದಿಮ್ ತೊಗೊಂಬಂದು ಇಲ್ಲಿ ಬಿಸಾಕಿದ್ದಾನೆ. ಇಲ್ಲಿ ಬಿಸಾಕ್ಬಿಟ್ಟು ಇವಾಗ ಸೋಫಾ ಸೆಟ್ಟಿಂದು ಬೆಡ್ಡೆಲ್ಲ ತೆಗೆದು ಈ ಥರ ಜೋಡಿಸ್ಕೊಂಡು ಆಟಾಡ್ತಾ ಇದ್ದಾನೆ. ಇಂಥ ಕಿತಾಪತಿ ನನ್ನ ಮಕ್ಳು ಇದ್ಬಿಟ್ರೆ ಅಪ್ಪ, ಇಬ್ಬರಿಬ್ರು ಒಬ್ಬೊಬ್ಬರಿಗೆ ಈ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಬ್ಬಿಬ್ರು ಮೂರು ಜನ ಇರ್ತಾರಲ್ಲ, ಅವ್ರು ಯಾವ ಥರ ನೋಡ್ಕೊಳ್ತಾರೆ ಅಂತ ನಾನು ಇನ್ನೂ ಕನ್ಫ್ಯೂಸಲ್ಲಿದ್ದೀನಿ. ಅವ್ರು ಯಾವ ಥರ ಸಮಾಧಾನ ಮಾಡ್ಕೊಳ್ತಾರೆ ಅಂತ. ನನಗಂತೂ ಇವನೊಬ್ಬನಿಗೆ ಸಮಾಧಾನ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾಯಿದೆ. ಇವಾಗ ಜಾರ್ಗಿರ್ ಬಿದ್ದರೆ ಏನು ಮಾಡಬೇಕು, ಹೇಳಿದ ಮಾತು ಕೇಳಲ್ಲ.
ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.